ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಇನ್ನೊಂದು 2 ವರ್ಷ ವೆಯ್ಟ್ ಮಾಡಿ ರೈತರನ್ನು ಹುಡ್ಕೊಬಂದು ಎಂಥ ಶ್ರೀಮಂತ ಆಗಲಿ ಎಂಥ ಸಾಫ್ಟ್ವೇರ್ ಕಂಪ್ನಿಯವರಾಗಲಿ ಹುಡ್ಕೊಬಂದು ಹೆಣ್ಣು ಕೊಡ್ತಾರೆ. ಅದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. AI ಇಂದ ಎಲ್ಲರ ಕೆಲಸ ಹೋಗ್ತಿದೆ. ಎಡಿಟರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಅವ್ರದ್ದಾಗಿರ್ಬೋದು, ಅಥವಾ ಈವನ್ ಡಾಕ್ಟ್ರು ಮತ್ತು ಇಂಜಿನಿಯರ್ಗೂ ಅಥವಾ ಲಾಯರ್ಗೂ ಕೂಡ AI ಇಂದ ಎಫೆಕ್ಟ್ ಬೀಳ್ತಿದೆ. ಇಂಟೀರಿಯರ್ ಡಿಸೈನ್ಗೆ ಎಫೆಕ್ಟ್ ಬೀಳ್ತಿದೆ. ಪ್ರತಿಯೊಂದಕ್ಕೂ ಕೂಡ ಯಾರು ಈ A B C D ಗ್ರೂಪ್ ಅಂತ ಇದ್ರಲ್ಲ, ಡಿ ಗ್ರೂಪ್ ಯಾವತ್ತೂ ಸೇಫ್. ಅವ್ರನ್ನ ಯಾರು ರೀಪ್ಲೇಸ್ ಮಾಡ್ಬೇಕಂತನೂ ಅನ್ಕೊಳ್ಳಲ್ಲ. ಈ ಬಿ ಮತ್ತು ಸಿ ಅಲ್ಲಿ ಇದ್ರಲ್ವಾ, ಸೊ ಅವ್ರೆಲ್ಲರಿಗೂ ಕೂಡ ಎಫೆಕ್ಟ್ ಬೀಳ್ತಿದೆ. ಅದಕ್ಕಿಂತ ಮೇಯ್ನಾಗಿ ಈ AI ನಾವು ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಗ್ರಿಕಲ್ಚರಲ್ಲಿ ಅಂತೇಳ್ಬಿಟ್ಟು. ಸೊ ಇದು ಈ ಚಾನಲ್ ಹರ್ಷವರ್ಧನ್ ಆರ್ ಕನ್ನಡದಲ್ಲಿ ಇದೆ ಲಾಸ್ಟ್ ಅಗ್ರಿಕಲ್ಚರ್ ವಿಡಿಯೋ. ಇನ್ನು ಮುಂದೆ ವರ್ಧನ ಆರ್ಗ್ಯಾನಿಕ್ಸ್ ಕನ್ನಡ ಅಂತ ಇದೆ. ಅದರಲ್ಲಿ ಎವ್ರಿ ಡೇ ಏನೇನು ಅಗ್ರಿಕಲ್ಚರಲ್ ಅಪ್ಡೇಟ್ಸ್ ಆಗ್ತಿದೆ, ಏನು ಹೊಸ ತಳಿ ಬಂದಿದೆ, ಏನು ಮಾಹಿತಿ ಬಂದಿದೆ, ಅದನ್ನೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಕೂಡ ಆರ್ಗ್ಯಾನಿಕ್ ಆಗಿ. ಸೊ ಫಸ್ಟು ಈ ವರ್ಧನ 4 ಲೇಯರ್ ಮೆಥಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು ಇನ್ಸ್ಪೈರ್ಡ್ ಬೈ ಸುಭಾಷ್ ಪಾಲೇಕ್ ಅವರ 5 ಲೇಯರ್ ಮೆಥಡು. ಸೊ ಈ 5 ಲೇಯರ್ ಮೆಥಡ್ ಯಾರಿಗಂದ್ರೆ ಫುಲ್ ಟೈಮ್ ಫಾರ್ಮರ್ ಆಗಿರ್ತಾರಲ್ವ ಅವ್ರಿಗೆ ಬೆಸ್ಟ್ ಇರುತ್ತೆ. ನಮ್ಮದು ಫುಲ್ ಟೈಮ್ ಫಾರ್ಮರ್ಗೆ ಇನ್ನೊಂದು ಲೇಯರನ್ನು ವರ್ಧನ 7 ಲೇಯರ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ಇದನ್ನೆಲ್ಲ ಕೂಡ ನಾವು ಅಪ್ಕಮಿಂಗ್ ಡೇಸಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ಮಾಡಿ ತೋರಿಸ್ತೀವಿ. ಸೊ ಫಸ್ಟ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ವರ್ಧನ 4 ಲೇಯರ್ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತಿರೋ ಇದು ವೀಕೆಂಡ್ ಫಾರ್ಮಿಂಗ್ಗೆ ಬೆಸ್ಟ್ ಹೇಳಿ ಮಾಡಿಸಿದ್ದು. ಯಾಕೆ ವೀಕೆಂಡ್ ಫಾರ್ಮಿಂಗ್ ಬೆಸ್ಟ್ ಅಂತ ಬಿಟ್ಟು ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ 1000 ದಿನ ನಿಮ್ಗೆ ಯಾವುದೇ ರೀತಿಯಾದ ಇನ್ಕಮ್ ಇರಲ್ಲ, ಆಯ್ತಾ. 1000 ದಿನ ಅಂದರೆ ನೀವು ಯಾವತ್ತು ಪ್ಲಾಂಟೇಶನ್ ಮಾಡ್ತಿರೋ ಅದಾದ್ಮೇಲೆ 1000 ದಿನ 2.25 ವರ್ಷ 3 ವರ್ಷ ಹತ್ರ ಬರುತ್ತೆ. ಸೊ ಇನ್ ಕೇಸ್ ಅದರಿಂದ ರಿಟರ್ನ್ಸ್ ಬಂತು ಅಂದ್ರೂ ಕೂಡ ನೀವು ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪ್ರಾಫಿಟ್ ಬಂದರೂ ಕೂಡ ಫೈನ್. ಬಟ್ 1000 ದಿನ ಆದ ನಂತರ ಪ್ರತಿನಿತ್ಯ ನಿಮಗೆ 1000 ರೂಪಾಯಿ ಇನ್ಕಮ್ ಬರುತ್ತೆ. 1 ಎಕರೆಗೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು. ಅದಾದಮೇಲೆ ನಿಮಗೆ ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಇರಲ್ಲ. ಲೈಫ್ ಟೈಮ್ ನಿಮಗೆ ರಿಟರ್ನ್ಸ್ ತೊಗೊಳ್ಳೋದಷ್ಟೇ. ಇವಾಗ ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡಿ. ನೀವು ಒಂದು ತೆಂಗು ಗಿಡ ಹಾಕಿ. ತೆಂಗು ಗಿಡ ಸ್ಟಾರ್ಟಿಂಗ್ 3 ವರ್ಷ ಒಳ್ಳೆ ಮಗು ಥರ ನೋಡ್ಕೋಬೇಕು. ಆ 3 ವರ್ಷ ಆದಮೇಲೆ ಅದಕ್ಕೇನು ಯಾವುದೇ ಅಷ್ಟೊಂದು ರೋಗಗಳು ಬರಲ್ಲ. ಅದಕ್ಕೇನು ಡೈಲಿ ನೀರು ಹಾಕ್ಬೇಕು ಅನ್ನೋದಿಲ್ಲ. ಅದಕ್ಕೆ ಜಸ್ಟ್ 6 ತಿಂಗಳಿಗೂ ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕಿದ್ರೆ ಸಾಕು. ನಾಟಿ ತಳಿಗಳಾದರೆ ಯಾವ ರೋಗನೂ ಬರೋದಿಲ್ಲ. ಸೊ ಅಂಥ ತೆಂಗು ನಿಮ್ಮನ್ನು 100 ವರ್ಷ ನಿಮ್ಮನ್ನು ಮಗು ಥರ ನೋಡ್ಕೊಳ್ಳುತ್ತೆ. ಸೊ ಅದೇ ಸೇಮ್ ಕಾನ್ಸೆಪ್ಟು. 3 ವರ್ಷ ನೀವು ಎಫರ್ಟ್ ಹಾಕಿದ್ರೆ 100 ವರ್ಷ ನೀವು ಹ್ಯಾಪಿಯಾಗಿರ್ಬೋದು ಅನ್ನೋದನ್ನು ಈ ವರ್ಧನ 4 ಲೇಯರ್. 4 ಲೇಯರ್ ಅಂದರೆ ಏನಪ್ಪ ಅಂದರೆ ಫಸ್ಟ್ ಲೇಯರ್ ಬಂದುಬಿಟ್ಟು ಮೇಯ್ನ್ ನಾವು ರೆಕಮೆಂಡ್ ಮಾಡುವಂಥದ್ದು ತೆಂಗು. ಹೆಂಗಂದರೆ ನಿಮ್ಗೊಂದು 1 ಎಕರೆ ಜಾಗ ಇತ್ತು ಅಂದ್ಕೊಳ್ಳಿ. 30x30 ತೆಂಗನ್ನು ಹಾಕ್ಕೋಬೇಕು. ಸುತ್ತಲೂ ಕೂಡ ನಿಮ್ಮ ತೋಟ ಎಲ್ಲಿದೆಯೋ ಆ ತೋಟದಲ್ಲಿ 30x30. ಸೊ 30x30 ಯಾಕಂದರೆ ನಾವು ಸೆಂಟ್ರಲ್ಲಿ ಇಂಟರ್ ಕ್ರಾಪನ್ನು ಮಾಡ್ತೀವಿ ಅದಕ್ಕೋಸ್ಕರ. ಸೊ ಈ ತೆಂಗು ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಇನ್ನೂ 500 ವರ್ಷ ಹೋಗಲಿ, ಇನ್ನೂ 1000 ವರ್ಷ ಹೋಗಲಿ, ತೆಂಗಿಗೆ ಡಿಮ್ಯಾಂಡ್ ಅಂತೂ ಕಡಿಮೆ ಆಗಲ್ಲ. ಇವಾಗ ಈಲ್ಡ್ ಜಾಸ್ತಿ ಆಗಿದೆ ಮಳೆಗಾಲದಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ನಿಮ್ಗೆ ಒಂದು ಎಳ್ನೀರು 40 ರೂಪಾಯಿಗೆಲ್ಲ ಸಿಗ್ತಿದೆ. ರೈತರಿಗೆ 18 ರೂಪಾಯಿಂದ 20 ರೂಪಾಯಿ 22 ರೂಪಾಯಿ ಒಂದು ಎಳ್ನೀರಿಗೆ ಸಿಗ್ತಿದೆ. ಸೊ ನೀವು ಕೊಬ್ಬರಿ ಹಾಗೆ ಏನಾದರೂ ಮಾಡಿದ್ರೆ ಇನ್ನು ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತೆ. ಆದರೆ ಬೇಸಿಗೆ ಕಾಲದಲ್ಲಿ ಅದೇ ಎಳ್ನೀರು 40 ರೂಪಾಯಿ 50 ರೂಪಾಯಿಗೆ ರೈತರಿಗೆ ಸಿಕ್ಕಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ನೀವು ಎಷ್ಟೇ ಮುಂದಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಕನಿಷ್ಠ ಪಕ್ಷ ಆನ್ ಆವ್ರೇಜ್ ರೇಟ್ 20 ರೂಪಾಯಿಯನ್ನು ಇಟ್ಕೋಬೋದು. ನೀವು ಕೊಬ್ಬರಿ ಮಾಡಿ ಸೇಲ್ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ಇಟ್ಕೋಬೋದು. ನಾವು 20 ರೂಪಾಯಿನ ಇಟ್ಕೊಳ್ಳೋಣ. ಸೊ 1 ಎಕರೆಯಲ್ಲಿ 30x30 ಹಾಕೊಂಡ್ರೆ ನಿಮಗೆ ಎಷ್ಟು ಇದು ಸಿಗುತ್ತೆ ಅಂದರೆ 30x30ಕ್ಕೆ 50 ಗಿಡ ಬರುತ್ತೆ. 1 ಎಕರೆಗೆ 50 ಗಿಡ. ಸೊ ಒಂದು ಮರದಲ್ಲಿ ನೀವು ನಾಟಿಗೆ ಹೋಗ್ತಿದ್ದೀರಿ ಅಂದರೆ ಮಿನಿಮಮ್ 100 ಕಾಯಿ ಬರುತ್ತೆ. 3 ವರ್ಷ ಅಥವಾ ಒಂದು 5 ವರ್ಷದಿಂದ ಈಲ್ಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ರೆಕಮೆಂಡೆಡ್ ಬಂದುಬಿಟ್ಟು ಹೈಬ್ರಿಡ್ಗೆ ಹೋಗಿ ಅಂತ. ಹೈಬ್ರಿಡಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಮಲೇಷಿಯನ್ ಡ್ವಾರ್ಫ್ ಅಂತ ಬರುತ್ತೆ, ಮಲೇಷಿಯನ್ ಗ್ರೀನ್ ಅಂತ ಬರುತ್ತೆ, ಮಲೇಷಿಯನ್ ಯೆಲ್ಲೋ ಅಂತ ಬರುತ್ತೆ, DJ ಕೊಕೊನೆಟ್ ಬರುತ್ತೆ, ಗಂಗಾ ಬೊಂಡಮ್ ಅಂತ ಬರುತ್ತೆ. ಇನ್ನು ತುಂಬ ವೆರೈಟೀಸ್ ಬರುತ್ತೆ. ಸೊ ಒಂದೊಂದು ಜಿಯೋಗ್ರಫಿಕಲ್ ಏರಿಯಾಗೆ ಒಂದೊಂದು ತೆಂಗು ಅನ್ನೋದಿರುತ್ತೆ. ನಾವು ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಹೇಳ್ತೀವಿ ಯಾವ ಜಿಯೋಗ್ರಫಿಕಲ್ ಏರಿಯಾಗೆ ಯಾವ್ದು ಬೆಸ್ಟ್ ಅಂತ. ಸೊ ಈ ತೆಂಗು ಏನಂದರೆ ನಿಮಗೆ ಕನಿಷ್ಠ ಅಂದರೂ ಕೂಡ 300ರಿಂದ 400 ಕಾಯನ್ನು ಕೊಡುತ್ತೆ. ಸೊ ನಾವು 200 ಲೆಕ್ಕ ಇಟ್ಕೊಂಡ್ರು ಕೂಡ 2000 ರೂಪಾಯಿಗೆ ಇಟ್ಕೊಳ್ಳಿ. 50 ಮರಕ್ಕೆ ಎಷ್ಟಾಯಿತು? ಒಂದು ಮರಕ್ಕೆ 2000, ಇದು 20 ರೂಪಾಯಿ ಇಂಟು 200 ಅಂದರೆ 4000 ರೂಪಾಯಿ ಆಯಿತು. ಸೊ 50 ಮರಕ್ಕೆ ನಿಮ್ಗೆ ಇಲ್ಲೇ 2 ಲಕ್ಷ ರೂಪಾಯಿ ಆಯಿತು. ಅದಾದ ನಂತರ ಇದು ಫಸ್ಟ್ ಲೇಯರ್. ಸೊ ಇದರ ಸೆಂಟ್ರಲ್ಲಿ 30x30 ಅಲ್ಲಿ ತೆಂಗಿದೆ, ಆಯಿತಾ. ಅದರ ಸೆಂಟ್ರಲ್ಲಿ ಏನು ನೆಕ್ಸ್ಟ್ ನಿಮಗೆ ಬಟರ್ ಫ್ರೂಟ್ ಆ್ಯಶ್ ಆಗಲಿ ಅಥವಾ ಜಾಯ್ಕಾಯಿ ಆಗಲಿ ಅಥವಾ ಎನಿ ಫ್ರೂಟ್ ಪ್ಲ್ಯಾಂಟ್ ಶೇಡ್ ನೆಟ್ಟಲ್ಲಿ ಬೆಳೆಯುವಂಥದ್ದು. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕೆಲವೊಂದು ಟೈಮ್ ಬಟರ್ ಫ್ರೂಟ್ ಆ್ಯಶನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅಥವಾ ಜಾಯ್ಕಾಯಿ ತೊಗೊಂಡ್ರು ಕೂಡ ನೀವು ವೀಡಿಯೋಸಲ್ಲಿ ನೋಡಿರ್ತೀರ ತುಂಬ. ಒಂದು ಮರದಿಂದ ನಾನು 30,000 ದುಡ್ದೆ, 40,000 ದುಡ್ದೆ ಅಂದರೆ ವೈ? ಬಿಕಾಸ್ ಇಟ್ಸ್ ಮಸಾಲ ಪದಾರ್ಥಗಳಲ್ವಾ. ಸೊ ನಿಮಗೆ ಏಕಾಏಕಿ ರೇಟ್ ಅನ್ನೋದು ಬೀಳೋದಿಲ್ಲ. ಆ್ಯಂಡ್ ನಾನು ಇವಾಗ ಹೇಳ್ತಿರೋದೆಲ್ಲ ಕೂಡ ನಿಮಗೆ ನಾರ್ಮಲಾಗಿ ಒಂದೇ ಸಲ ಪ್ರೈಸ್ ಅನ್ನೋದು ಡ್ರಾಪ್ ಆಗಲ್ಲ. ಸೊ ನಾರ್ಮಲಾಗಿ ಒಂದು ಮಿನಿಮಮ್ ಅಂತೂ ಸಿಕ್ಕೇ ಸಿಗುತ್ತೆ. ಈ ಜಾಯ್ಕಾಯಿ ಅಥವಾ ಬಟರ್ ಫ್ರೂಟ್ ಆ್ಯಶ್ ಅನ್ನು ತೊಗೊಂಡು ಹೇಳಿದ್ರೆ ಬಟರ್ ಫ್ರೂಟ್ ಆ್ಯಶ್ ತೊಗೊಂಡು ಹೇಳ್ತೀನಿ. ಇವಾಗ kg 400 ರೂಪಾಯಿ ಇದೆ 1 kgಗೆ. ಸೊ ನಿಮಗೆ ಒಂದು 3 ವರ್ಷ ಆದಮೇಲೆ ಅದು ಫಸ್ಟ್ ಈಲ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 50 kg ಅಥವಾ 100 kgನೇ ಆನ್ ಆವ್ರೇಜ್ 50 kg ಅಥವಾ 100 kg ಇಟ್ಕೊಂಡ್ರು ಕೂಡ ನಿಮಗೆ 400 × 100 ರೂಪಾಯಿ ಎಷ್ಟಾಯಿತು?
40,000 ರೂಪಾಯಿ ಆಗುತ್ತೆ ಒಂದು ಮರದಲ್ಲಿ. ಸೊ ಅದನ್ನು 400 ರೂಪಾಯಿ ಬೇಡ, ಫುಲ್ಲು ರೇಟ್ ಬಿದ್ದೋಯ್ತು, ಬಟರ್ ಫ್ರೂಟಿಗೆ ಮಾರ್ಕೆಟೇ ಇಲ್ಲ ಅಂತ ಅಂದ್ಕೊಳ್ಳಿ, 100 ರೂಪಾಯಿ ಇಟ್ಕೊಂಡ್ರು ಕೂಡ 100 kg 10,000 ರೂಪಾಯಿ ಆಯಿತು. ಸೊ 10,000 ರೂಪಾಯಿಯಲ್ಲಿ ನೀವು ಲಾಸ್ಟ್ಗೆ 5,000 ರೂಪಾಯಿ ಕೌಂಟ್ ತೊಗೊಂಡ್ರು ಕೂಡ ನಿಮ್ಗೆ ಎಷ್ಟಾಗುತ್ತೆ, ಅದು ಒಂದು 30 ಮರ ಬರುತ್ತೆ. ಸೊ 30 ಮರಕ್ಕೆ ನಿಮಗೆ ನಾರ್ಮಲ್ ಆಗಿ 30 ಇಂಟು 5,000 ರೂಪಾಯಿ ಬಂದುಬಿಟ್ಟು ನಿಮಗೆ 1,50,000 ರೂಪಾಯಿ ಆಗುತ್ತೆ. ತೆಂಗಲ್ಲಿ ನಮ್ಗೆ ಎಷ್ಟು ಬಂದಿರುತ್ತೆ, 2 ಲಕ್ಷ ರೂಪಾಯಿ. ಸೊ ಈ ಬಟರ್ ಫ್ರೂಟ್ ಆ್ಯಶ್ ಅಥವಾ ಜಾಯ್ಕಾಯಲ್ಲಿ ಎಷ್ಟು ಬರುತ್ತೆ, 1,50,000 ರೂಪಾಯಿ. ಇವೆಲ್ಲ ಕೂಡ ಲೋಯೆಸ್ಟ್ ಹೇಳ್ತಿರೋದು, ಇನ್ನೂ ಹೈಯೆಸ್ಟ್ ನೀವು ತೊಗೋಬೋದು. ಸೊ ಇವೆರಡನ್ನೂ ನೀವು ಮಾಡಿದ್ರೆ ನೋಡಿ, ಬಟರ್ ಫ್ರೂಟ್ ಆ್ಯಶ್ಗೂ ಏನು ನೀವು ಡೈಲಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ವೀಕ್ಲಿ ಒನ್ಸ್ ಹಾಕಿದ್ರು ಕೂಡ ಅವು ಸಸ್ಟೈನ್ ಆಗ್ತವೆ. ಬಟ್ ನೀರಾವರಿ ಅನ್ನೋ ಚೆನ್ನಾಗಿರಬೇಕು. ತೆಂಗುಗೂ ಕೂಡ ವಾರಕ್ಕೊಂದ್ಸಲ ಕಂಪಲ್ಸರಿ ನೀರು ಕೊಡಲೇಬೇಕು. ಆ್ಯಂಡ್ ಡೈಲಿ ಇದನ್ನು ವೀಕೆಂಡ್ ಫಾರ್ಮಿಂಗ್ ಯಾಕೆ ಬೆಸ್ಟ್ ಅಂತ ಹೇಳ್ತಿದ್ವಿ ಅಂದರೆ, ಇವಾಗ ತುಂಬ ಜನ IT ವರ್ಕ್ ಮಾಡ್ತಿರ್ತಾರೆ, ಅಥವಾ ಡಾಕ್ಟರ್ ಮಾಡ್ತಿರ್ತಾರೆ, ಇಂಜಿನಿಯರಿಂಗ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ತೋಟಕ್ಕೆ ಹೋಗಿ ವಾರಕ್ಕೊಂದ್ಸಲ ಹೋಗಿ ಬರ್ಬೇಕಂತಿರುತ್ತಲ್ವ, ಅವ್ರಿಗೆ ಈ ಮೆಥಡ್ ಅನ್ನೋದು ಬೆಸ್ಟ್. ಸೊ ಫಸ್ಟ್ ಲೇಯರ್ ಏನು ತೆಂಗು, ಸೆಕೆಂಡ್ ಲೇಯರ್ ಏನು ನೆಕ್ಸ್ಟ್ ಬಂದುಬಿಟ್ಟು ಬಟರ್ ಫ್ರೂಟ್ ಆ್ಯಶ್ ಆಗಲಿ ಅಥವಾ ಜಾಯ್ಕಾಯಿ ಆಗಲಿ, ಥರ್ಡ್ ಲೇಯರ್ ಏನು ನಿಮಗೆ ನಾರ್ಮಲ್ ಆಗಿ ಗುಂಪು ಬಾಳೆ ಅಂತ ಬರುತ್ತೆ. ಗುಂಪು ಬಾಳೆ ಅಂದರೆ ಏನಂದರೆ, ಇವಾಗ ನಾರ್ಮಲ್ ಆಗಿ ಎಲ್ಲ ಬಾಳೆಹಣ್ಣನ್ನು ಕೂಡ ಸೈಡಲ್ಲಿ ಏನಾದರೂ ಬ್ರಾಂಚಸ್ ಬಂದರೆ ಅದನ್ನು ಕಟ್ ಮಾಡ್ತೀವಿ. ಗುಂಪು ಬಾಳೆಯಲ್ಲಿ ಆ ರೀತಿ ಕಟ್ ಮಾಡಿ ಗಿಡಕ್ಕೆ ಸ್ಟ್ರೆಸ್ ಹಾಕಕ್ಕೆ ಬಿಡಲ್ಲ. ಸೊ ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಇವಾಗ ಹಳ್ಳಿಗಳ ಕಡೆ ತಿಪ್ಪೆಗಳಲ್ಲಿ ಬೆಳೀತಿರ್ತಾರೆ ಗೊತ್ತಾ, ಒಂದು ಕಟಾವ್ ಆಯ್ತಾ ಅದನ್ನು ಕಟ್ ಮಾಡಿ ಇನ್ನೊಂದಕ್ಕೆ ಬಿಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಎವ್ರಿ ವೀಕ್ ನೀವು ಹೋಗಿ ಬರ್ತಿರಲ್ವಾ, ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆ ಈ ಗುಂಪು ಬಾಳೆಯನ್ನು ಹಾಕ್ಕೋಬೋದು. ಸೊ ಏನು ಸಮಸ್ಯೆ ಆಗೋದಿಲ್ಲ, ಬಟ್ ನೀರು ಇರಬೇಕಷ್ಟೇ. ಆಗಿನ ಕಾಲದಲ್ಲೆಲ್ಲ ನೋಡಿದ್ರೆ ತೆಂಗು ತೋಟದಲ್ಲಿ ಮತ್ತು ಅಡಿಕೆ ತೋಟದಲ್ಲಿ ತುಂಬ ಈ ಗುಂಪು ಬಾಳೆ ಅನ್ನೋದು ಇರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಗುಂಪು ಬಾಳೆ ಅನ್ನೋದು ಕಡಿಮೆ ಆಗಿದೆ. ನಾನು ಅಪ್ಕಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಎರಡಕ್ಕೂ ಡಿಫ್ರೆನ್ಸ್ ಏನು, ಗುಂಪು ಬಾಳೆಗೆ ಮತ್ತು ನಾರ್ಮಲ್ ಬಾಳೆಗೆ ಅಂತ. ಸೊ ಇದರಲ್ಲಿ ಏನಂದರೆ, ನಿಮಗೆ ಹೋಗಿ ಬರ್ತಿರಲ್ವ ಎವ್ರಿ ವೀಕು, ಸೊ ಎವ್ರಿ ವೀಕ್ ನಿಮಗೆ ಸ್ವಲ್ಪ ಒಂದು 5ರಿಂದ 10, 20, 30 ಗೊನೆ ಅನ್ನೋದು ಸಿಗುತ್ತೆ. ಕನಿಷ್ಠ ಒಂದು 10 ಗೊನೆ ಅಂತ ಇಟ್ಕೊಂಡ್ರು ಕೂಡ ನೀವು ಯಾಲಕ್ಕಿ ಬಾಳೆಹಣ್ಣು ಹಾಕ್ಕೋಬೇಕಾಗುತ್ತೆ. ನಿಯರೆಸ್ಟ್ ಇದು ಬಾಳೆ ಮಂಡಿ ಎಲ್ಲಿದ್ರು ಕೂಡ ಅಲ್ಲೋಗಿ KG ಲೆಕ್ಕದಲ್ಲಿ ಇಷ್ಟು ಅಂತ ಕೊಡ್ತಾರೆ. ನೀವು ಹೋಗಿ ಬರೋ ಫ್ಯೂಲ್ ಕಾಸ್ಟು ಅಥವಾ ಕನ್ವೀನಿಯೆಂಟ್ ಕಾಸ್ಟು ಈ ಬಾಳೆಯಲ್ಲಿ ಕವರ್ ಆಗುತ್ತೆ. ಸೊ ಇದು ನಿಮಗೆ ಥರ್ಡ್ ಲೇಯರ್ ಆಗುತ್ತೆ. ಇದ್ರ ಜೊತೆ ನೀವು ನಾರ್ಮಲ್ ಆಗಿ ಸುತ್ತಲೂ ಕೂಡ ಮಹಾಗನಿಯನ್ನು ಹಾಕ್ಕೋಬೇಕಾಗುತ್ತೆ. ಮಹಾಗನಿ ಏನಕ್ಕಂದರೆ, ನಾರ್ಮಲ್ ಆಗಿ ನಿಮಗೆ ಲಾಂಗ್ ಟರ್ಮ್ ಒಂದು ಅಸೆಟ್ ಇದ್ದಂಗೆ. ಇವಾಗ ನೀವು ನಿಮ್ಮ ಮಕ್ಕಳ ಮದುವೆಗೆ ಅಂತ ಬಿಟ್ಟು ನೀವು ಇವಾಗ ಮಗು ಹುಟ್ಟುವಾಗ ಅದನ್ನ ಪ್ಲಾಂಟೇಶನ್ ಮಾಡಿದ್ರೆ, ನಿಮ್ಮ ಮಕ್ಕಳ ಮದುವೆನ ಒಂದು 25 ವರ್ಷಕ್ಕೆ ಮಾಡ್ತೀರಾ. ಸೊ ಅವಾಗ 100 ಮರ ಹಾಕಿದ್ರು ಕೂಡ ಒಂದೊಂದು ಮರ 20ರಿಂದ 30 ಸಾವಿರಕ್ಕೆ ಹೋಗುತ್ತೆ. ಸೊ ಅವಾಗ ಎಷ್ಟಾಯಿತು, 30ರಿಂದ 40 ಲಕ್ಷ, 30 ಲಕ್ಷ ಮಿನಿಮಮ್. ಸೊ ನಿಮಗೆ ಇದೊಂಥರ FD ಇದ್ದಂಗೆ. ಇವು 4 ಕೂಡ ಮೇನ್ ಲೇಯರ್ಸ್. ಇದ್ರ ಜೊತೆ ಇನ್ನೆಲ್ಲ ಕೂಡ ನೀವು ನಾರ್ಮಲಾಗಿ ಸಪೋರ್ಟಿಗಾಗಿ ಅಗಸೆ ಹಾಕ್ಸ್ತೀವಿ, ಗ್ಲಿರಿಸಿಡಿ ಆಗಿರುತ್ತೆ, ನುಗ್ಗೆ ಆಗಿರುತ್ತೆ. ಸೊ ಇವೆಲ್ಲದೂ ಕೂಡ ಲೇಯರಾಗಿ ಕನ್ಸಿಡರ್ ಮಾಡ್ತಿಲ್ಲ. ಏನಕ್ಕಂದರೆ ಇವೆಲ್ಲವನ್ನು ಕೂಡ ಕಿತ್ತು ನಾವು ಭೂಮಿಗೆ ಸೇರಿಸ್ತಾ ಹೋದರೆ ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಮಾಡೆಲಲ್ಲಿ ಏನು ವಿಶೇಷ ಅಂದರೆ, ನೀವೇನು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. 3 ವರ್ಷ ಸಾವಯವಾಗಿ ಮೇಂಟೈನ್ ಮಾಡಿದ್ರೆ ಅದಾದ ನಂತರ ಅದ್ರ ಪಾಡ್ಗೆ ಅದೇ ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ. ನೀವೇನು ಈ ಅಗಸೆ ಅಥವಾ ಗ್ಲಿರಿಸಿಡಿಯಾ ಅಥವಾ ನಾರ್ಮಲಾಗಿ ಈ ಸೊಪ್ಪುಗಳಿರುತ್ತೋ, ಬಾಳೆದು ವೇಸ್ಟ್ ಇರುತ್ತೋ, ಅದನ್ನೆಲ್ಲ ಅಲ್ಲೇ ಭೂಮಿಗೆ ಸೇರಿಸ್ತಾ ಇದ್ರೆ ನೈಸರ್ಗಿಕವಾಗಿ ಕೃಷಿ ಅನ್ನೋದಾಗುತ್ತೆ. ಸೊ ನೀವು ಬಾಳೆಗೂ ಏನು ಡೈಲಿ ಹೋಗಿ ನೋಡ್ಕೋಬೇಕನ್ನೋದಿಲ್ಲ, ಅಥವಾ ದಾಳಿಂಬೆ ಬೇರೆ ಥರ ಡೈಲಿ ಸ್ಪ್ರೇ ಮಾಡಬೇಕನ್ನೋದಿಲ್ಲ, ತೆಂಗುಗೂ ಡೈಲಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಗುಂಪು ಬಾಳೆಗೂ ಕೂಡ ಮೇಂಟೆನೆನ್ಸ್ ಫ್ರೀ, ಮತ್ತು ಮಹಾಗನಿಗೆ ಎನಿವೆ ನಿಮಗೆ ಗೊತ್ತಿರುತ್ತೆ ಅದು ಮೇಂಟೆನೆನ್ಸ್ ಫ್ರೀ. ಸೊ ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ಒತ್ತಿ ಹೇಳ್ತಿದ್ದೀವಿ ಅಂದರೆ, ನೋಡಿ ನಿಮ್ಮ ಹತ್ರ ಏನಾದರೂ ಜಮೀನಿತ್ತು ಅಂದರೆ, ತುಂಬ ಜನ ಹೇಳ್ತಾರೆ ಕೋತಿಗಳ ಕಾಟ ಅಥವಾ ಇನ್ನೊಂದೇನೋ ಕಾಟ ಹಾಗೆ ಹೇಗೆ ಅಂತ. ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಏನೋ ಒಂದು ಆಗುತ್ತೆ. ಭೂಮಿ ತಾಯಿನ ನಂಬ್ಕೋಬೇಕು, ಆಯಿತಾ. ಸೊ ನಂಬ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ. ಯಾಕೆ ಇಷ್ಟೊಂದೆಲ್ಲ ಬಾಯ್ ಬಡ್ಕೊಂಡು ಹೇಳ್ತಿದ್ದೀನಿ ಅಂದರೆ, AI ತುಂಬ ಕೆಲಸ ರಿಪ್ಲೇಸ್ ಮಾಡ್ತಿದೆ. ಎಡಿಟರ್ಸ್ದಂತೂ ಫಸ್ಟ್ ಒಂದು 5-10 ನಿಮಿಷ ಅಥವಾ ಹಾಫ್ ಅನ್ ಅವರ್ ಕೂತ್ಕೊಂಡು ಮಾಡಿದಂಥ ಒಂದು ಪೋಸ್ಟರ್ನ ಇವಾಗ 1 ಸೆಕೆಂಡಲ್ಲಿ ಮಾಡಿಕೊಡ್ತಿದೆ. ಮತ್ತು ಡಾಕ್ಟರ್ ಫಸ್ಟೆಲ್ಲ ಏನಾದರೂ ಇಶ್ಯೂ ಆಗಿತ್ತು ಅಂದರೆ ಡಾಕ್ಟರ್ಸ್ ಹತ್ರ ಹೋಗ್ತಿದ್ರು. ಇವಾಗ AI ಅವರೇ ಡಿಸ್ಕ್ರಿಪ್ಷನನ್ನು, ಅಂದರೆ ನಾರ್ಮಲಾಗಿ AIನೇ ಡೌಟ್ಸ್ ಕೇಳ್ಕೊಳ್ತಿದ್ದಾರೆ. ಲಾಯರ್ದು ಸೇಮು, ಇಂಜಿನಿಯರ್ಸ್ದು ನಾರ್ಮಲಾಗಿ ಇಂಟೀರಿಯರ್ ಡಿಸೈನ್ಗೆಲ್ಲ ಫಸ್ಟು ಕರೆಸಿ ಪ್ಲ್ಯಾನನ್ನು ಮಾಡ್ತಿದ್ರು. ಈಗ ಜಸ್ಟ್ ಒಂದು ಫೋಟೋ ಹಿಡಿದಾಕಿದ್ರೆ ಸಾಕು, ನಿಮಗೆ ಇಂಟೀರಿಯರ್ ಡಿಸೈನ್ ಅನ್ನೋದು ಬರ್ತಿದೆ. ಇನ್ನು IT ಅವ್ರದ್ದಂತೂ ಕೇಳೋದೇ ಬೇಡ, ಯಾವಾಗ ರೀಪ್ಲೇಸ್ ಆಗ್ತಾರೆ ಅಂತ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಬೈ ದ 2030 ಮೋಸ್ಟ್ ಆಫ್ ದ ಜಾಬ್ಸ್ ಅನ್ನೋದು ರೀಪ್ಲೇಸ್ ಆಗಿರುತ್ತೆ. ಸೊ ನಾನು IT ಅವ್ರಿಗೆ ಏನು ಕೇಳ್ಕೊಳ್ತೀನಿ ಅಂದರೆ, ತುಂಬ ಫಾಲೋವರ್ಸ್ ಇರ್ತಾರೆ ನಮ್ಮವರು ಕೂಡ, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ, ನೀವು ಆದಷ್ಟು AI ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಅದರಿಂದ ನಿಮ್ಮನ್ನು AI ರಿಪ್ಲೇಸ್ ಮಾಡೋದಕ್ಕಿಂತ AIನೇ ರೀಪ್ಲೇಸ್ ಮಾಡ್ಬೋದು ಅಷ್ಟೇ. ಅದ್ರ ಜೊತೆ ಏನಾದರೂ ಮಾಡಿ ಒಟ್ಟಿನಲ್ಲಿ ಅಗ್ರಿಕಲ್ಚರನ್ನು ಮಾಡಿ, ಇದು ನಮ್ಮ ಉದ್ದೇಶ. ಇನ್ನು ಮುಂದೆ ವರ್ಧನ ಆರ್ಗ್ಯಾನಿಕ್ಸ್ ಕನ್ನಡದಲ್ಲಿ ರೆಗ್ಯುಲರ್ ಆಗಿ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಅನ್ನೋದು ಬರ್ತಿರುತ್ತೆ. ಇದನ್ನೆಲ್ಲ ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಸೊ ಇದು ಇವತ್ತಿನ ವಿಡಿಯೋ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಜಿಯೋಪೊಲಿಟಿಕಲ್ ವಿಡಿಯೋಸು ನಾಳೆಯಿಂದ ಬರುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ.